ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವಿದ್ಯಾರ್ಥಿಗಳೇ, ಈಗಾಗಲೇ ಕೆಲವೊಂದು ಕಾಲೇಜುಗಳಲ್ಲಿ ಯೂನಿಟ್ ಟೆಸ್ಟ್ 2 ಮುಗಿಸಿ ಏನಂತೀರ ತಾವುಗಳು ಪ್ರಿಪೇಟರಿ ಎಕ್ಸಾಮ್ಸ್ಗಳನ್ನೇ ಮಾಡ್ತಾಯಿದ್ದಾರೆ. ಗ್ರೇಟ್ ಅಂತ ಕಾಲೇಜ್ಗಳಿಗೆ ಒಂದು ಸಲ್ಯೂಟ್ ನನ್ನ ಕಡೆಯಿಂದನೂ. ವಿದ್ಯಾರ್ಥಿಗಳಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರಲ್ವ, ದಟ್ ಈಸ್ ದ ಗ್ರೇಟ್. ಎನಿ ಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅಂತಲೇ ಈ ಒಂದು ವಿಡಿಯೋವನ್ನು ಮಾಡುತ್ತಿರುವಂಥದ್ದು. ಸಬ್ಜೆಕ್ಟ್ ಅಕೌಂಟೆನ್ಸಿ ಆಗಿರುತ್ತೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಚಿರಂಜೀವಿ ಅವರಿಗೆ ಹ್ಯಾಟ್ಸ್ ಆಫ್ ಥ್ಯಾಂಕ್ಸ್. ಮೈ ಡಿಯರ್ ಚೈಲ್ಡ್, ಪ್ಲೀಸ್ ಇನ್ನೂ ಉಳಿದಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡಿ, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಪಾರ್ಟ್ ಎ. ವೆನ್ ಫಿಕ್ಸ್ಡ್ ಅಮೌಂಟ್ ಈಸ್ ವಿಡ್ರಾನ್ ಆನ್ ದ ಫಸ್ಟ್ ಡೇ ಆಫ್ ಎವ್ರಿ ಮಂತ್, ಇಂಟ್ರೆಸ್ಟ್ ಆನ್ ಟೋಟಲ್ ಅಮೌಂಟ್ ಫಾರ್ ದ ಇಯರ್ ಎಂಡಿಂಗ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಫಾರ್ ಡ್ಯಾಶ್ ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ ನಮ್ಮ ವಿದ್ಯಾರ್ಥಿ ಹಾಕಿದ್ದಾರಲ್ವ, 6.5 months ಅಂತ. ದಟ್ ಈಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. 100% ಅದು ಸರಿಯಾದ ಉತ್ತರ, ಚಿರಂಜೀವಿ ಹಾಕಿರುವಂಥದ್ದು. ಕ್ವಶನ್ ನಂಬರ್ 2. A, B and C are partners in a firm. If D is admitted as a new partner, ವಾಟ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್? ಕ್ವಶನ್ ನಂಬರ್ 2ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಓಲ್ಡ್ ಪಾರ್ಟ್ನರ್ಶಿಪ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಅಂತ ಇದಲ್ಲ, ಕಾನ್ಸ್ಟಿಟ್ಯೂಟೆಡ್. ಆಯಿತಾ, ಧನ್ಯವಾದಗಳು. ಕರೆಕ್ಟಾಗಿ ಅವರು ಕೂಡ ಹಾಕಿದ್ದಾರೆ. ಕ್ವಶನ್ ನಂಬರ್ 3. ದ ಕೋರ್ಟ್ ಮೇ ನಾಟ್ ಆರ್ಡರ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಟು ಡಿಸಾಲ್ವ್ ಆನ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಬಂದು ದಿ ಡೆತ್ ಆಫ್ ಎನಿ ಪಾರ್ಟ್ನರ್ ಈಸ್ ದ ರೈಟ್ ಆನ್ಸರ್. ಅವರು ಕೂಡ ಕರೆಕ್ಟಾಗಿ ಆನ್ಸರನ್ನು ಬರೆದಿದ್ದಾರೆ. ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಈಸ್ ಟ್ರೀಟೆಡ್ ಆ್ಯಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಕರೆಂಟ್ ಲಯಬಿಲಿಟಿ ಅಂತ ವಿದ್ಯಾರ್ಥಿ ಇಲ್ಲಿ ಹಾಕಿದ್ದಾರೆ. ನೋಡಿ ಸರ್, ಕ್ವಶನ್ ನಂಬರ್ 3ವರೆಗೂ ಸರಿಯಾದ ಉತ್ತರವನ್ನು ಇವರು ಹಾಕಿದ್ದಾರೆ. ನನ್ನ ಪ್ರಕಾರ ಕ್ವಶನ್ ನಂಬರ್ 4ಕ್ಕೆ ಇದು ಮಿಸ್ಲಿನಿಯಸ್ ಎಕ್ಸ್ಪೆನ್ಸಸ್ ಅಂತ ಅಂದ್ಕೊಂಡಿದ್ದೇನೆ. ದಯವಿಟ್ಟು ಕಮೆಂಟ್ ಮುಖಾಂತರ ಕ್ವಶನ್ ನಂಬರ್ 4ಕ್ಕೆ ಮಗು ಹಾಕಿರುವಂಥದ್ದು ಕರೆಂಟ್ ಲಯಬಿಲಿಟಿ ಅಂತ. ನನ್ನ ಪ್ರಕಾರ ಈಗ ಮಿಸ್ಲಿನಿಯಸ್ ಎಕ್ಸ್ಪೆನ್ಸಸ್ ಅಂತ, ಸಿನೋ ಡಿನೋ ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ಸರಿಪಡಿಸಿ. ಕರೆಂಟ್ ರೇಷಿಯೋ ಈಸ್ 2:1. ಕರೆಂಟ್ ಅಸೆಟ್ಸ್ ಆರ್ ₹82,000. ವಾಟ್ ವಿಲ್ ಬಿ ಕರೆಂಟ್ ಲಯಬಿಲಿಟೀಸ್ ಅಂತ ಇದೆ. ಇದಕ್ಕೆ ಕರೆಕ್ಟಾಗಿ ಉತ್ತರವನ್ನು ಹಾಕಿದ್ದಾರೆ. 41,000 ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ಇದು ನಮ್ಮ ಮೇಲ್ ಐ ಡಿ ಕಂಡ್ರಿ ಎಲ್ಲರಿಗೂ ಕೂಡ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. all-in-one PDF 99@gmail.com. ದಯವಿಟ್ಟು ನಿಮ್ಮ ಯೂನಿಟ್ ಟೆಸ್ಟ್ 2 ಕ್ವಶನ್ ಪೇಪರ್, ಪ್ರಿಪೇಟರಿ ಕ್ವಶನ್ ಪೇಪರ್ ಕಳಿಸೋದನ್ನು ಮರಿಬ್ಯಾಡ್ರಿ ಕಂಡ್ರು. ಧನ್ಯವಾದಗಳು. ಬನ್ನಿ ಈಗ ಮುಂದೆ ನಾವು ಹೋಗೋಣ, ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡ್ತಾ ಹೋಗೋಣ. ಆಯಿತಾ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಫ್ರಮ್ ದೋಸ್ ಗಿವನ್ ಇನ್ ದಿ ಬ್ರಾಕೆಟ್. ಡ್ಯಾಶ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಇನ್ ದ ಕೇಸ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ CA. ಏನು CA ಅಂದರೆ ಕರೆಂಟ್ ಅಕೌಂಟ್ ಅಂತ. ಆಯಿತಾ, ಪಾರ್ಟ್ನರ್ಸ್ ಲೋನ್ ಈಸ್ ಡ್ಯಾಶ್ ಟು ದಿ ರಿಯಲೈಸೇಷನ್ ಅಕೌಂಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ನಾಟ್ ಟ್ರಾನ್ಸ್ಫರ್ಡ್ ಇಸ್ ದ ರೈಟ್ ಆನ್ಸರ್. ಆಯಿತಾ, ಕ್ವಶನ್ ನಂಬರ್ 8. ಪ್ರಾಫಿಟ್ ಆನ್ ಏನಿದು ಫಾರ್ಫೀಚರ್ ಆಫ್ ಶೇರ್ಸ್ ಈಸ್ ಟ್ರಾನ್ಸ್ಫರ್ ಟು ಡ್ಯಾಶ್ ಅಕೌಂಟ್ ಅಂತ ಇದೆ. ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ ಕ್ಯಾಪಿಟಲ್ ರಿಸರ್ವ್ ಅಂತ ಇದಲ್ವಾ, ರೈಟ್ ಆನ್ಸರ್. ಇವು ನನ್ನ ಪ್ರಕಾರ ರ್ಯಾಂಕ್ ಸ್ಟೂಡೆಂಟ್ ಅನ್ಸುತ್ತೆ ಚಿರಂಜೀವಿ ಅವರು. ಎಲ್ಲದೂ ಕೂಡ ಸರಿಯಾದ ಉತ್ತರವನ್ನು ಹಾಕಿದ್ದಾರೆ. ಕ್ವಶನ್ ನಂಬರ್ 9. ಏನಿದು 1000ಕ್ಕೆ 10% ಡಿಬೆಂಚರ್ಸ್ ಇಶ್ಯೂಡ್ ಅಟ್ ಪರ್ 10% ಮೀನ್ಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 7. ಅದು ರೇಟ್ ಆಫ್ ಇಂಟ್ರೆಸ್ಟ್ ಅಲ್ವಾ, ರೈಟ್ ಆನ್ಸರ್. ನೆಕ್ಸ್ಟ್ ಪ್ರೊಪೇಟ್ರಿಯರ್ ರೇಷಿಯೋ. ಏನಿದು ಪ್ರೊಪೇಟ್ರಿ ರೇಷಿಯೋ ಎಕ್ಸ್ಪ್ರೆಸಸ್ ದ ರಿಲೇಷನ್ಶಿಪ್ ಆಫ್ ಪ್ರೊಪೇಟ್ರಿ ಫಂಡ್ಸ್ ಟು ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ನೆಟ್ ಅಸೆಟ್ ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಬನ್ನಿ ಮ್ಯಾಚ್ ದಿ ಫಾಲೋಯಿಂಗನ್ನು ನೋಡೋಣ. ಕಾನ್ಸ್ಟೆಂಟ್ ಆಫ್ ಆಲ್ ಪಾರ್ಟ್ನರ್ಸ್, ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 3 ಆಗಿರುತ್ತೆ. ಆಲ್ಟರ್ನೇಷನ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತ. ಶಾರ್ಟೇಜ್ ಆಫ್ ಫಂಡ್ಸ್, ರೈಟ್ ಆನ್ಸರ್ ಈಸ್ ದ ರೀಸನ್ ಫಾರ್ ಅಡ್ಮಿಷನ್ ಅಂತ. ಡಿಬೆಂಚರ್ ಹೋಲ್ಡರ್ಸ್, ಅದಕ್ಕೆ ಸರಿಯಾದ ಉತ್ತರ ನೋ ವೋಟಿಂಗ್ ರೈಟ್ಸ್ ಅಂತ. ವರ್ಟಿಕಲ್ ಅನಾಲಿಸಿಸ್, ಇದಕ್ಕೆ ಸರಿಯಾದ ಉತ್ತರ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅಂತ. ಆಯಿತಾ, ಡಿಪ್ರಿಸಿಯೇಷನ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅಂತ. ವಿದ್ಯಾರ್ಥಿಗಳೇ, ಎಕ್ಸಾಮಲ್ಲಿ ಔಟ್ ಮಾರ್ಕ್ಸ್ ಬೇಕು ಅಂದರೆ ದಯವಿಟ್ಟು ಪ್ರಿಪೇಟರಿನಲ್ಲಿ ಇವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಪರ್ಫೆಕ್ಟಾಗಿ, ಮೊದಲು ಮಾಡಲ್ ಕ್ವಶನ್ ಪೇಪರ್ಗಳನ್ನು ಪರ್ಫೆಕ್ಟಾಗಿ ಬನ್ನಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 word ಆರ್ 1 sentences ಈಚ್ ಅಂತ ಇದೆ. ಇದನ್ನೆಲ್ಲ ನೀವು ಬರದೇ ಬರೀತೀರ 100%. ಯಾಕಂದರೆ ಏನೂ ಇಲ್ಲ ಇದರಲ್ಲಿ. ಏನಿದು
ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಈಸ್ ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ವಿಡಿಯೋ ಲೆಂತಿ ಆಗಿಬಿಡುತ್ತೆ ಕಣ್ರೋ. ಇಲ್ಲಿಂದ ನೀವೇ ಸ್ವಲ್ಪ ನೋಡ್ಕೊತೀರಾ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ ವಿದ್ಯಾರ್ಥಿಗಳೇ. ದಯವಿಟ್ಟು ನಿಮ್ಮ ಒಂದು ಏನಂತೀರ ತಾವುಗಳು ಕ್ವಶನ್ ಪೇಪರ್ಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ಕಳಿಸಿಕೊಡೋ ಸಮಯದಲ್ಲಿ ನೀನು ಚಂದಾನೋ ನಾನು ಚಂದಾನೋ ಅಂತ ಈ ರೀತಿಯಾಗಿ ಕ್ವಶನ್ ಪೇಪರ್ ಕಳಿಸ್ಕೊಟ್ರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕಾಣದೇ ಇಲ್ಲ ಕಣ್ರಪ್ಪ. ಆದಷ್ಟು ಸ್ವಲ್ಪ ನೀಟಾಗಿ ಆಯಿತಾ, ನಾವು ಇದನ್ನು ಈಗ ಫಾರ್ಮೇಟ್ ಮಾಡಿರುವಂಥದ್ದು ಇದು ಆಯಿತಾ, ಹಾಗಾಗಿ ಸ್ವಲ್ಪ ಕಾಣ್ತಾ ಇದೆ. ಧನ್ಯವಾದಗಳು ಕಳಿಸಿಕೊಟ್ಟಂಥ ನಮ್ಮ ಚಿರಂಜೀವಿ ಅವರೇ, ಗಾಡ್ ಬ್ಲೆಸ್ ಯು. ಇದು ಒಂದು ಕ್ವಶನ್ ಪೇಪರ್ ಬಂದು ಬೆಂಗಳೂರು ಯಲಹಂಕದಾಗಿರುತ್ತೆ. ಧನ್ಯವಾದಗಳು ಎಲ್ಲರಿಗೂ ಕೂಡ. ಯಾಕಂದರೆ ಏನು ಹೈಡ್ ಮಾಡುವಂಥದ್ದಿಲ್ಲ ಇಲ್ಲಿ ಆಯಿತಾ. ಕೆಲವೊಬ್ಬರು ವಿದ್ಯಾರ್ಥಿಗಳು ಹೆಸರು ಹೇಳಬೇಡ್ರಿ ಅಂತಾರೆ, ನಾವು ಅವರ ಹೆಸರನ್ನು ಹೇಳುವುದಿಲ್ಲ ಆಯಿತಾ. ಫಾರ್ ಎಕ್ಸಾಂಪಲ್ಲು ನಾನು ಈಗ ಮ್ಯಾಥ್ಸ್ ಪೇಪರ್ ಅಪ್ಲೋಡ್ ಮಾಡಿದ್ದೆ, ಇಬ್ಬರು ಸೇಮ್ ಕ್ವಶನ್ ಪೇಪರನ್ನು ಕಳಿಸ್ಕೊಟ್ಟಿದ್ರು ಒಂದೇ ಕಾಲೇಜಿನಿಂದ ಆಯಿತಾ. ಒಬ್ಬರು ಹೆಸರು ಹೇಳ್ರಿ ಅಂದರು, ಹಾಗಾಗಿ ಮೊಹಮ್ಮದ್ ಝೈದ್ ಅಂತ ಅವ್ರ ಹೆಸರು ಹೇಳಿದೆ. ಇನ್ನೊಬ್ಬರು ಹೆಸರು ಹೇಳ್ಬೇಡ್ರಿ ಅಂದರು, ಅವ್ರ ಹೆಸರನ್ನು ನಾವು ಹೇಳಿಲ್ಲ. ತುಂಬ ಖುಷಿ, ಆದರೆ ಒಳ್ಳೆ ಸ್ಥಿತಿ ಇದೆ ಅಲ್ವಾ, ಅದು ದಟ್ ಈಸ್ ದ ವೆರಿ ಗುಡ್. ಎನಿಹೌ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇಂಗ್ಲೀಷಲ್ಲಿ ಯಾರೆಲ್ಲ ವೀಕ್ ಇದ್ದೀರೋ, ಯಾರಿಗೇನು ಬರಲ್ವೋ, ಫೇಲ್ ಆಗ್ತೀನಿ ಅಂದ್ಕೊಂಡಿರೋ, ಯಾರೂ ಫೇಲ್ ಆಗಲ್ಲ ಕಣ್ರಲ್ಲೇ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಏನಂತೀರ ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ ಸರ್. ನಾನು ಒಂದು ಸಲ ಆ ವಿಡಿಯೋಸ್ ನೋಡಿ ಜೀವನದಲ್ಲೂ ನೀವು ಆನ್ಸರ್ ತಪ್ಪು ಬರೆಯೋದೇ ಇಲ್ಲ, ಅಷ್ಟು ನಾನು ಶ್ಯೂರಿಟಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಇನ್ನೂ ಏನಾದರೂ ಹೆಲ್ಪ್ ಬೇಕಾದರೆ ತಾವುಗಳು ಕಮೆಂಟ್ ಮುಖಾಂತರ ನನ್ನ ಹತ್ರ ಆಯಿತಾ, ನಮ್ಮ ಮೇಲ್ ಐ ಡಿ ಅಥವಾ ನಮ್ಮ ಕಮೆಂಟ್ ನೋಡೋದು ಕಡಿಮೆ, ನಾನು ಮೇಲ್ ಐ ಡಿಗೆ ಆಯಿತಾ. ಕಮೆಂಟು ನಮ್ಮ ಅಸಿಸ್ಟೆಂಟ್ ಇರ್ತಾರೆ, ದೇ ವಿಲ್ ರಿಪ್ಲೈ ಯು. ಗಾಡ್ ಬ್ಲೆಸ್ ಯು. ಧನ್ಯವಾದಗಳು ವಿದ್ಯಾರ್ಥಿಗಳೇ.